ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ನಾವು ಕುಕ್ಕರ್ನಲ್ಲಿ ತಂದೂರಿ ಚಿಕನ್ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಬೆಳ್ಳುಳ್ಳಿ, ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿ ಒಂದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೇನೆ ಫ್ರೆಂಡ್ಸ್. ನಾನು ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣವನ್ನು ಕೂಡ ಇಲ್ಲಿ ಹಾಕ್ಕೊತೇನೆ. 1 ಚಮಚದಷ್ಟು ಅವಿಜ ಮತ್ತು ಜೀರಿಗೆ ಪುಡಿ ಒಟ್ಟಿಗೆ ಪೌಡ್ರ್ ಮಾಡ್ಕೊಂಡಿರ್ತೇನೆ ಫ್ರೆಂಡ್ಸ್, ಅದನ್ನೇ ಹಾಕ್ಕೊಂಡಿದ್ದೇನೆ. ಮತ್ತು ಇದಕ್ಕೆ ನಿಮಗೆ ಖಾರಕ್ಕೆ ನೋಡಿಕೊಂಡು, ಹಸಿಮೆಣಸಿನ್ಕಾಯಿ ಹಾಕಿರುವುದರಿಂದ ನೋಡಿಕೊಂಡು ಅಚ್ಚಕಾರದ ಪುಡಿ ಸೇರಿಸ್ಕೋಬೇಕು. ಜೊತೆಗೆ ನಾವು ಸ್ವಲ್ಪ ಚಾಟ್ ಮಸಾಲ ಸೇರಿಸ್ಕೊಳ್ಳೋದೈತೆ, ಅದಕ್ಕೆ ಖಾರನ ನೋಡ್ಕೊಂಡು ಹಾಕ್ಕೊಡಿ ಫ್ರೆಂಡ್ಸ್. ನಾನಿಲ್ಲಿ 3ರಿಂದ 4 ಚಮಚದಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೇನೆ. ಒಂದು 3/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೇನೆ. 1 ಕಪ್ಪಷ್ಟು ಮೊಸರು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್. ನಾನು ಈಗ ಇದಕ್ಕೆ 1 ಚಮಚದಷ್ಟು ಗರಂ ಮಸಾಲ ಮತ್ತು 1 ಚಮಚದಷ್ಟು ಚಾಟ್ ಮಸಾಲ ಹಾಕ್ಕೊತೇನೆ. ನಿಮಗೆ ತಂದೂರಿ ಚಿಕನ್ ಪೌಡ್ರ್ ಸಿಕ್ಕರೆ ಅದನ್ನು ಕೂಡ ಹಾಕ್ಕೋಬೋದು. ನನಗೆ ಸಿಕ್ಕಿಲ್ಲ ಅಂತ ನಾನಿಲ್ಲಿ ಹಾಕ್ಕೊಂಡಿಲ್ಲ ಫ್ರೆಂಡ್ಸ್. ಈಗ ಈ ಚಾಟ್ ಮಸಾಲದಾಗ ಸ್ವಲ್ಪ ಉಪ್ಪಿನಂಶ ಇರುತ್ತೆ, ಅದರಿಂದ ನೋಡಿಕೊಂಡು ಉಪ್ಪನ್ನು ಕೂಡ ಹಾಕ್ಕೋಬೇಕು. ಒಂದು ಅರ್ಧ ಲಿಂಬೆ ಹಣ್ಣನ್ನು ಕೂಡ ಇಲ್ಲಿ ಸೇರಿಸ್ಕೊತೇನೆ. ಈಗ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ ಫ್ರೆಂಡ್ಸ್. ಆವಾಗ ಒಂದು ಸ್ವಲ್ಪ ಮೊಸರನ್ನು ಹಾಕ್ಕೊಂಡಿದ್ದೇನೆ. ಈಗ ಪೂರ ಮೊಸರನ್ನು ಈಗ ಹಾಕ್ಕೊತೇನೆ ಫ್ರೆಂಡ್ಸ್. ಮತ್ತೊಂದು ಸ್ವಲ್ಪ ನೀರನ್ನು ಹಾಕ್ಕೊರಿ, ಭಾಳ ನೀರು ಮಾಡ್ಕೋಬೇಡಿ ಗ್ರೇವಿನ. ಫ್ರೆಂಡ್ಸ್, ನಿಮಗೆ ನಾನು ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಹೇಳುವ ಈ ಮೆಥಡಲ್ಲಿ ನೀವು ತಂದೂರಿ ಚಿಕನ್ ಮಾಡಿದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊತೇನೆ. ಗ್ರೇವಿ ಅದು ಮಸಾಲನ ಮಾತ್ರ ಭಾಳ ನೀರು ಮಾಡ್ಕೋಬೇಡಿ, ಹಂಗಂತ ಭಾಳ ಗಟ್ಟಿಯಾಗೂ ಇರಬಾರ್ದು. ಈಗ ಇದಕ್ಕೆ ಚಿಕನ್ ಲೆಗ್ ಪೀಸನ್ನು ಹಾಕ್ಕೊತೇನೆ ಫ್ರೆಂಡ್ಸ್. ಈ ಚಿಕನ್ ಲೆಗ್ ಪೀಸನ್ನು ಹಾಕಿ ಆದರೆ 1 ಗಂಟೆ ಮಟ್ಟ ಇದನ್ನು ಮ್ಯಾಗ್ನೇಟ್ ಮಾಡಿ ಇಟ್ಕೋಬೇಕು ಫ್ರೆಂಡ್ಸ್. ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ ಮೇಲೆ 1 ತಾಸಾದರೆ ಇದನ್ನು ಮುಚ್ಚಳ ಮುಚ್ಚಿ ಬಿಡಬೇಕು ಫ್ರೆಂಡ್ಸ್. ಎಷ್ಟು ಈಸಿ ಮೆಥಡಲ್ಲಿ ನಾನು ನಿಮಗೆ ಇದು ತಂದೂರಿ ಚಿಕನ್ ಮಾಡೋದನ್ನು ಹೇಳ್ಕೊಡ್ತೇನೆ ಫ್ರೆಂಡ್ಸ್. ಈ ರೀತಿ ಮಸಾಲೆ ಚೆನ್ನಾಗಿ ಹೇಳ್ಕೋಬೇಕು ಫ್ರೆಂಡ್ಸ್. ಈ ರೀತಿ ಲೆಗ್ ಪೀಸನ್ನು ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು 1 ಗಂಟೆ ಮುಚ್ಚಳ ಮುಚ್ಚಿ ಬಿಡ್ತಿದ್ದೇನೆ ಫ್ರೆಂಡ್ಸ್ ನಾನು. ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಇದನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಈಗ ಮುಚ್ಚಳ ಮುಚ್ಚಿ 1 ತಾಸು ಇಡ್ತಿದ್ದೇನೆ. ಈಗ 1 ಗಂಟೆ ಆಗಿದೆ ಫ್ರೆಂಡ್ಸ್. ಈಗ ಒಂದು ಕುಕ್ಕರಿಗೆ 2 ಚಮಚ ಎಣ್ಣೆ ಹಾಕ್ಕೊತೇನೆ. ಭಾಳ ಎಣ್ಣೆ ಹಾಕ್ಕೊತಿಲ್ಲ, ನೀವು ವಿಡಿಯೋದಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಮಸಾಲೆ ಜೊತೆ ಮಿಕ್ಸ್ ಮಾಡಿರುವಂಥ ಚಿಕನ್ ಲೆಗ್ ಪೀಸನ್ನು ಹಾಕ್ಕೊತಿದ್ದೇನೆ. ನೀವು ವಿಡಿಯೋದಲ್ಲಿ ನೋಡ್ತಿದ್ದೀರಿ, ಅದಕ್ಕೆ ನೀರು ಏನೂ ಹಾಕ್ಕೊತಿಲ್ಲ. ಮಸಾಲೆ ಜೊತೆ ಇರುವ ಚಿಕನ್ ಲೆಗ್ ಪೀಸ್ ಅಷ್ಟೇ ಹಾಕ್ಕೊತಿದ್ದೇನೆ. ಈ ಲೆಗ್ ಪೀಸ್ ಹಾಕಿದ ಮೇಲೆ ಇದಕ್ಕೆ ಅದರಲ್ಲಿರೋ ಮಸಾಲನೂ ಈಗ ಸೇರಿಸ್ಕೊಂಡು ನಾನು 4 ಸಿಟಿ ಇದನ್ನು ಕುಕ್ಕರಲ್ಲಿ ಕೂಗಿಸ್ಕೊತೇನೆ ಫ್ರೆಂಡ್ಸ್. ಕುಕ್ಕರಲ್ಲಿ 4 ಸಿಟಿ ಕೂಗಿಸಿದಾಗ ಚಿಕನ್ ಚೆನ್ನಾಗಿ ಬೆಂದುಬಿಡುತ್ತೆ. ಅದಕ್ಕೋಸ್ಕರ 4 ಸಿಟಿ ಇದು ಕುಕ್ಕರಲ್ಲಿ ಕೂಗಿಸ್ಕೋಬೇಕು. ಈಗ ಮುಚ್ಚಳ ಮುಚ್ಚಿ 4 ವಿಸಿಲ್ ಇಡ್ತಿದ್ದೇನೆ ಫ್ರೆಂಡ್ಸ್. ಈಗ ಒಂದು 4 ವಿಸಿಲ್ ಆದಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ತೋರಿಸ್ತಿದ್ದೇನೆ ಚಿಕನ್ ಯಾವ ರೀತಿ ಬೆಂದಿದೆ ಅಂತ. ಈ ವಿಡಿಯೋದಲ್ಲಿ ನೋಡ್ತಿದ್ದೀರಿ, ಅದರಲ್ಲಿರುವ ಎಣ್ಣೆ ಅಂಶನೂ ಬಿಟ್ಕೊಂಡಿದೆ ಫ್ರೆಂಡ್ಸ್. ಈಗ ಒಂದು ಸ್ಪೂನ್ನ ಸಹಾಯದಿಂದ ಚಿಕನ್ ಬೆಂದಿದ್ವೇ ಇಲ್ವಾ ಅಂತ ನಾನು ನಿಮಗೆ ವಿಡಿಯೋದಲ್ಲೇ ತೋರಿಸಿದ್ದೇನೆ. ಚಿಕನ್ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್, ಸಾಫ್ಟ್ ಆಗಿದೆ ಮೊಸರೆಲ್ಲ ಹಾಕಿರೋದರಿಂದ. ಈಗ ಇಲ್ಲಿ ಒಂದು ಕಬ್ಬಿಣದ ಕಾವಲಿನ ಇಟ್ಟಿದ್ದೇನೆ. ನಾನು ನಾನ್ ಸ್ಟಿಕ್ ಯೂಸ್ ಮಾಡೋದಿಲ್ಲ, ಅದಕ್ಕೋಸ್ಕರ ಕಬ್ಬಿಣದ ಕಾವಲಿನ ಇಟ್ಕೊಂಡಿದ್ದೇನೆ ಫ್ರೆಂಡ್ಸ್. ಈ ಎಣ್ಣೆನ ಒಂದು ಸಲ ಚೆನ್ನಾಗಿ ಕಾವಲಿಗೆ ಹಚ್ಕೋಬೇಕು. ಇದರಲ್ಲಿ ಏನಾದರೂ ಎಕ್ಸ್ಟ್ರಾ ಎಣ್ಣೆ ಇದ್ದರೆ ತೆಗಿಬೋದು ಫ್ರೆಂಡ್ಸ್. ಇದಕ್ಕೆ ಚಿಕನ್ನ ಲೆಗ್ ಪೀಸನ್ನು ಈ ರೀತಿ ಹಾಕ್ಕೋಬೇಕು.
ಇದು ನಾನ್ ಸ್ಟಿಕ್ ಆದರೆ ಒಂದು ಸ್ವಲ್ಪನೂ ಕಾವಲಿಗೆ ಅಂಟ್ಕೊಳ್ಳೋದಿಲ್ಲ. ನಾನು ಕಬ್ಬಿಣದ ಕಾವಲಿ ಯೂಸ್ ಮಾಡೋದರಿಂದ ಈ ರೀತಿ ನಿಮಗೆ ಅನಿಸ್ತಿರ್ಬೋದು ಫ್ರೆಂಡ್ಸ್, ಆದರೆ ಕಾವಲಿಗೆ ಚಿಕನ್ ಪೀಸ್ ಅಂಟ್ಕೊಳ್ಳೋದಿಲ್ಲ ಫ್ರೆಂಡ್ಸ್. ಈಗ ನಿಮ್ಗೆ ಇಷ್ಟ ಆದರೆ ಸಾಕಂದರೆ ಸಾಕು, ಆದರೆ ನಾನು ಅದರಲ್ಲಿರೋ ಮಸಾಲನ ಅದರ ಮೇಲೆ ಹಾಕ್ಕೊತೇನೆ ಫ್ರೆಂಡ್ಸ್. ಮಸಾಲ ಜೊತೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಗ್ಯಾಸನ್ನು ಮಾತ್ರ ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಫ್ರೆಂಡ್ಸ್. ಅನ್ನದ ಜೊತೆ ಸೈಡ್ ಡಿಶ್ ಆಗಿ ಒಂದು ಸಾರು ಮಾಡಿಕೊಂಡು ಈ ರೀತಿ ಫ್ರೈ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಬ್ಯಾಚುಲರ್ಸ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಫ್ರೆಂಡ್ಸ್ ಇದು. ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಒಂದು ಸಲ ಮಗುಚಿ ಹಾಕಬೇಕು ಫ್ರೆಂಡ್ಸ್. ಇದನ್ನು ನಿಮಗೆ ಇನ್ನೂ ಒಂದು ಸ್ವಲ್ಪ ಕಲರ್ಫುಲ್ ಬರಬೇಕಂದ್ರೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊರಿ. ನಾನು ಮಸಾಲ ಸಮೇತ ಇದನ್ನು ಫ್ರೈ ಮಾಡ್ಕೊತಿದ್ದೇನೆ. ಈ ರೀತಿ 2 ನಿಮಿಷಕ್ಕೊಂದು ಸಲ ಈ ರೀತಿ ಮಗುಚಿ ಹಾಕಬೇಕು. ಮಗುಚಿ ಹಾಕಿ ಮಸಾಲೆ ಜೊತೆ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ಒಂದು ಸಲ ಈ ರೀತಿ ತಂದೂರಿ ಚಿಕನ್ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋನ ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.